ರೈತರಿಗೆ ಭೂ ಪರಿಹಾರದ ಹಣ ನೀಡದೆ ಕಾಲಹರಣ ಮಾಡ್ತಾ ಇರುವಂತಹ ಹಿನ್ನೆಲೆ ಪಾಂಡವಪುರದ ಎಸಿ ಕಚೇರಿಯ ವಸ್ತುಗಳ ಜಪ್ತಿಗೆ ಆದೇಶವನ್ನು ನೀಡಲಾಗಿದೆ. ಶ್ರೀರಂಗಪಟ್ಟಣದ ಜೆಎಂಎಫ್ಸಿ ಕೋರ್ಟ್ನಿಂದ ಜಪ್ತಿ ಆದೇಶವನ್ನು ನೀಡಲಾಗಿದೆ. ಮಹತ್ವದ ಆದೇಶವನ್ನು ನೀಡಲಾಗಿದೆ. ಕೋರ್ಟ್ ಆದೇಶ ಹಿಡಿದು ವಕೀಲರು ಬಂದಿದ್ದಾರೆ. ವಕೀಲರು ರೈತರಿಂದ ಕಚೇರಿ ಸಾಮಗ್ರಿ ಜಪ್ತಿಯಾಗ್ತಾ ಇದೆ. ಪರಿಹಾರ ನೀಡುವಂತೆ ಹಲವು ಬಾರಿ ನೋಟಿಸ್ ಅನ್ನು ನೀಡಲಾಗಿತ್ತು. ಎಷ್ಟೇ ಬಾರಿ ನೋಟಿಸ್ ಅನ್ನ ಕೊಟ್ಟರೂ ಕೂಡ ಕ್ಯಾರೆ ಅಂತ ಇರಲಿಲ್ಲ ಅಧಿಕಾರಿಗಳು. ಈ ಹಿನ್ನೆಲೆಯಲ್ಲಿ ಎಸಿ ಕಚೇರಿ ಜಪ್ತಿಗೆ ಇದೀಗ ಕೋರ್ಟ್ ಆದೇಶವನ್ನ ನೀಡಿದೆ. ಎಲ್ಲವೂ ಕೂಡ ಕೋರ್ಟ್ ಮುಖಾಂತರವೇ ಆಗಬೇಕು. ಕೆಲವರಿಗೆ ಏನ್ ಮಾಡ್ತೀರಾ, ತಮ್ಮ ಕೆಲಸವನ್ನ ತಮ್ಮ ಕರ್ತವ್ಯವನ್ನ ನಿಭಾಯಿಸೋದಕ್ಕೆ ದಾಡಿ ಅವ್ರಗಳಿಗೆ. ಕೋರ್ಟ್ ಒಂದ್ಸಲಿ ಚಾಟಿ ಬೀಸಿದ್ರೆ ಇರಪ್ಪ ಕೋರ್ಟ್ ಹೇಳಿದೆ, ಅವಾಗ ನಾವು ಅವ್ರ ಮಾತು ಕೇಳಬೇಕು ಅಂತ ಹೇಳಿ ಅವಾಗ ದಮ್ಮಯ್ಯ ದಪ್ಪಯ್ಯ ಅಂತ ಹೇಳಿ ಕಾಲಿಡಿಯೋದಕ್ಕೆ ಬರ್ತಾರೆ. ಇಷ್ಟೆಲ್ಲ ಹೈ ಡ್ರಾಮಾ ಆಗೋದಕ್ಕೂ ಮುನ್ನವೇ, ಕೋರ್ಟಿಂದ ಆದೇಶ ಬರೋದಕ್ಕೂ ಮುನ್ನವೇ ಎಚ್ಚೆತ್ತುಕೊಳ್ಬೇಕಾಗಿತ್ತು. ರೈತರಿಗೆ ಭೂ ಪರಿಹಾರದ ಹಣವನ್ನು ನೀಡಬೇಕಾಗಿತ್ತು. ಪ್ರಧಾನ ಸಿವಿಲ್ ನ್ಯಾಯಾಧೀಶರ ಆದೇಶದ ಮೇರೆಗೆ ಎಕ್ಸಿಕ್ಯೂಷನ್ ಅಂದರೆ ಜಾರಿ ಸಂಖ್ಯೆ 120/2024 121/2024 ಒಂದು ಕೇಸ್ನಲ್ಲಿ 47 ಲಕ್ಷ, ಇನ್ನೊಂದು ಕೇಸ್ನಲ್ಲಿ 90 ಲಕ್ಷ ಹಣವನ್ನು ರೈಲ್ವೆಗೆ ಅಕ್ವೈರ್ ಮಾಡ್ಕೊಂಡಿರೋ ರೈಲ್ವೆಗೆ ಅಕ್ವೈರ್ ಮಾಡ್ಕೊಂಡಿದ್ದು ಹಣ ಕಟ್ಟದೇ ಇರೋದ್ರಿಂದ ನ್ಯಾಯಾಲಯ ಜಪ್ತಿ ಆದೇಶ ಮಾಡಿರೋದ್ರಿಂದ ಇವತ್ತು ಜಪ್ತಿ ಆದೇಶದ ಪ್ರಕಾರ ಜಪ್ತಿ ಮಾಡೋಕ್ಕೆ ಬಂದಿದ್ದೀವಿ. ಎಷ್ಟು ಕೇಸ್ಗಳಿದೆ ಜಪ್ತಿ ಮಾಡುವಂಥವು? ಎಷ್ಟು? ಉಮಾಶಂಕರ್ ಅವರ ಪ್ರಕರಣದಲ್ಲಿ 97 ಲಕ್ಷದ ಭೂ ಪರಿಹಾರವನ್ನು ಕೊಡಬೇಕು. ಇನ್ನೊಂದು ಕೇಶಟ್ಟಳ್ಳಿ ಗ್ರಾಮದ ಶಿವಕುಮಾರ್ ಅವರ ಪ್ರಕರಣದಲ್ಲಿ 1,05,00,000 ರೂಪಾಯಿ ಕೊಡಬೇಕು. ಮತ್ತು ಗೌರಮ್ಮ, ಪಾರ್ವತಮ್ಮ, ದಕ್ಷಿಣಮೂರ್ತಿ ಅದಾದ ನಂತರ